ಹಾಯ್, ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಮಾರ್ಚ್ 13ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಹೈಯರ್ ಲೆವೆಲ್ನಿಂದ ಮಾರ್ಕೆಟ್ನಲ್ಲಿ ಒಂದು ಸಣ್ಣ ಕ್ರಾಶ್ ಬರ್ತಿರೋದು ಕಾಣಿಸ್ತದೆ. ನಿಫ್ಟಿನಲ್ಲಿ 1.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಸೆನ್ಸೆಕ್ಸ್ ಕೂಡ 1%ಗೂ ಹೆಚ್ಚಾಗಿ ಇವತ್ತು ಕರೆಕ್ಟ್ ಆಗಿದೆ. 22,000 ಲೆವೆಲ್ನ ಕೆಳಗಡೆ ನಿಫ್ಟಿಯಲ್ಲಿ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ತು. 338 ಪಾಯಿಂಟ್ಗಳ ಕರೆಕ್ಷನ್ ಒಂದೇ ದಿನ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಸೆನ್ಸೆಕ್ಸ್ ಕೂಡ ಆಲ್ಮೋಸ್ಟ್ 900 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಗಿದೆ. ಸೊ ಹೈಯರ್ ಲೆವೆಲ್ನಿಂದ ಮಾರ್ಕೆಟ್ನಲ್ಲಿ ಕರೆಕ್ಷನ್ ಎಕ್ಸ್ಪೆಕ್ಟೆಡ್ ಇದ್ದೇ ಇರುತ್ತೆ. ಇದೊಂದು ಹೆಲ್ತಿ ಕರೆಕ್ಷನ್ ಆಗಿರುತ್ತೆ. ಸೊ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಅಪ್ಸೈಡ್ನಲ್ಲಿ ಟ್ರೇಡ್ ಆಗ್ತಿದ್ರೆ ಆ ಒಂದು ಲೆವೆಲ್ನಿಂದ ಬಹಳಷ್ಟು ಕರೆಕ್ಷನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಈ ರೀತಿಯಲ್ಲಿ ಸ್ವಲ್ಪ ಮಾರ್ಕೆಟ್ ಗೇನ್ ಆದಾಗ ಮಾರ್ಕೆಟ್ನಲ್ಲಿ ಒಂದು ಸಣ್ಣ ಕರೆಕ್ಷನ್ ಬಂದರೆ ಅಲ್ಲಿಂದ ಮತ್ತೆ ಒಂದು ಪಾಸಿಟಿವ್ ರ್ಯಾಲಿಯ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆ ಗ್ಲೋಬಲ್ ಮಾರ್ಕೆಟ್ಸ್ಗಳಲ್ಲಿ ಕೂಡ ಸ್ವಲ್ಪ ವೀಕ್ನೆಸ್ ಇದೆ. ಆದ್ದರಿಂದ ಇಂಡಿಯನ್ ಮಾರ್ಕೆಟ್ಸ್ನಲ್ಲಿ ಕೂಡ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಬ್ಯಾಂಕ್ ನಿಫ್ಟಿ 300 ಪಾಯಿಂಟ್ಗಳಷ್ಟು ಇವತ್ತು ಕರೆಕ್ಟ್ ಆಗಿದೆ. ಇವತ್ತು ನಮಗೆ ಲಾರ್ಜ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಹೆಚ್ಚಿನ ಒಂದು ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಕಳೆದ ಒಂದೆರಡು ವಾರಗಳಿಂದ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳು ಬಹಳಷ್ಟು ಫಾಲ್ ಆಗ್ತದೆ. 82% ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಇದಕ್ಕೆ ಸೆಬಿಯ ಗೈಡ್ಲೈನ್ಸ್ ಕೂಡ ಕಾರಣ ಆಗಿರುತ್ತೆ. ಸೊ ಬಹಳಷ್ಟು ಇನ್ವೆಸ್ಟ್ಮೆಂಟ್ ಸ್ಮಾಲ್ ಕ್ಯಾಪ್ಗಳಲ್ಲಿ ಬರ್ತಿದೆ. ಆ ಒಂದು ರೀಸನ್ನಿಂದ AMFIಗೆ ಸೆಬಿ ಒಂದು ನೋಟಿಫಿಕೇಶನ್ ಅನ್ನು ಕೊಟ್ಟಿದ್ರು. ಸ್ಮಾಲ್ ಕ್ಯಾಪ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ರೆಸ್ಟ್ರಿಕ್ಟ್ ಮಾಡಿ ಅಂತ ಕೂಡ ಅವರು ಹೇಳಿದ್ರು. ಆ ಒಂದು ರೀಸನ್ನಿಂದ ಕೂಡ ಕೆಲವೊಂದಿಷ್ಟು ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಬಹಳಷ್ಟು ಸ್ಟಾಕ್ಗಳ ವ್ಯಾಲ್ಯೂಯೇಷನ್ ತುಂಬಾನೇ ಎಕ್ಸ್ಪೆನ್ಸಿವ್ ಕೂಡ ಆಗಿತ್ತು. ಸೊ ಆ ಒಂದು ರೀಸನ್ನಿಂದ ಕೂಡ ಹೈಯರ್ ಲೆವೆಲ್ನಿಂದ ಪ್ರಾಫಿಟ್ ಬುಕಿಂಗ್ ಬರ್ತದೆ. ಸೊ ನೀವು ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಕೇವಲ ಸ್ಮಾಲ್ ಕ್ಯಾಪ್ಗಳನ್ನು ಹೊಂದಿದ್ರೆ ಆಲ್ರೆಡಿ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಬಹಳಷ್ಟು ವೀಕ್ನೆಸ್ ಈಗ ನೋಡೋದಕ್ಕೆ ಸಿಕ್ಕಿರುತ್ತೆ. ಹಾಗೆ ಮ್ಯೂಚುವಲ್ ಫಂಡ್ ಹೌಸ್ಗಳು ಕೂಡ ಅಷ್ಟೇ ಸ್ಮಾಲ್ ಕ್ಯಾಪ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ರೆಸ್ಟ್ರಿಕ್ಟ್ ಮಾಡ್ತಿದ್ರೆ ICICI ಪ್ರುಡೆನ್ಷಿಯಲ್ ತಮ್ಮ ಸ್ಮಾಲ್ ಕ್ಯಾಪ್ ಹಾಗೆ ಮಿಡ್ ಕ್ಯಾಪ್ ಫಂಡ್ನಲ್ಲಿ ಹೊಸ ಇನ್ಫ್ಲೋವನ್ನು ಈಗ ರೆಸ್ಟ್ರಿಕ್ಟ್ ಮಾಡ್ತಿದ್ದಾರೆ. ಸೆಬಿ ಇದರ ಬಗ್ಗೆ AMFIಗೆ ಆಲ್ರೆಡಿ ಗೈಡ್ಲೈನ್ಸ್ಗಳನ್ನು ಕೊಟ್ಟಿದ್ರು. ಯಾವೆಲ್ಲ ಸ್ಮಾಲ್ ಕ್ಯಾಪ್ ಫಂಡ್ಗಳಲ್ಲಿ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ಗಳು ಬರ್ತಿದೆ ಅಲ್ಲಿ ಯಾವುದೇ ರೀತಿಯಲ್ಲಿ ಹೊಸ ಇನ್ವೆಸ್ಟ್ಮೆಂಟ್ಗಳನ್ನು ಕನ್ಸಿಡರ್ ಮಾಡ್ಕೋಬೇಡಿ ಅಂತ ಹೇಳಿದರು. ICICI ಪ್ರುಡೆನ್ಷಿಯಲ್ಸ್ಗೂ ಮುಂಚೆ ಆಲ್ರೆಡಿ ಕೋಟಕ್ ಮ್ಯೂಚುವಲ್ ಫಂಡ್, ನಿಪಾನ್ ಮ್ಯೂಚುವಲ್ ಫಂಡ್, ಟಾಟಾ ಮ್ಯೂಚುವಲ್ ಫಂಡ್ ಹಾಗೆ SBI ಮ್ಯೂಚುವಲ್ ಫಂಡ್ ಸ್ಮಾಲ್ ಕ್ಯಾಪ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ರೆಸ್ಟ್ರಿಕ್ಟ್ ಮಾಡಿದರು. ಇನ್ವೆಸ್ಟ್ಮೆಂಟ್ ರೆಸ್ಟ್ರಿಕ್ಷನ್ ಅಂದರೆ ಹೊಸದಾಗಿ ನೀವು ಯಾವುದೇ ರೀತಿಯಲ್ಲಿ ಲಂಸಮ್ ಅಮೌಂಟನ್ನು ಈ ಸ್ಮಾಲ್ ಕ್ಯಾಪ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಆಲ್ರೆಡಿ ನೀವು SIP ಮಾಡ್ತಿದ್ರೆ ಆ SIP ನಾರ್ಮಲ್ ಆಗಿ ಕಂಟಿನ್ಯೂ ಆಗುತ್ತೆ. SIP ಮೇಲೆ ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ ಇರೋದಿಲ್ಲ. ಬಟ್ ಕೆಲವೊಂದಿಷ್ಟು ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳು ಹೊಸದಾಗಿ SIP ಅನ್ನು ಕೂಡ ಕನ್ಸಿಡರ್ ಮಾಡ್ತಿಲ್ಲ. ಬಟ್ ICICI ಪ್ರುಡೆನ್ಷಿಯಲ್ ಹೊಸದಾಗಿ SIP ಅನ್ನು ಕನ್ಸಿಡರ್ ಮಾಡ್ತಿದ್ದಾರೆ. ಮಂತ್ಲಿ 2 ಲಕ್ಷದಷ್ಟು ಇನ್ವೆಸ್ಟ್ಮೆಂಟ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಫಂಡ್ನ ಮೇಲೆ ICICI ಪ್ರುಡೆನ್ಷಿಯಲ್ ಹಾಕಿದ್ದಾರೆ. ಬಟ್ ನಾರ್ಮಲ್ ಆಗಿ ಬಹಳ ದಿನಗಳಿಂದ ನೀವು SIP ಅನ್ನು ಮಾಡ್ತಿದ್ರೆ ಅಂದರೆ ಆ SIP ರೆಗ್ಯುಲರ್ ಆಗಿ ಕಂಟಿನ್ಯೂ ಆಗುತ್ತೆ. ಅದರಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇರೋದಿಲ್ಲ. ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರೂ ಕೂಡ ನೀವು ಸ್ಮಾಲ್ ಕ್ಯಾಪ್ನಲ್ಲಿ SIP ಅನ್ನು ಸ್ಟಾರ್ಟ್ ಮಾಡ್ಬೋದಾಗುತ್ತೆ. ಬಟ್ ಲಂಸಮ್ ಇನ್ವೆಸ್ಟ್ಮೆಂಟನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಪರ್ಟಿಕ್ಯುಲರ್ ಫಂಡ್ ಹೌಸ್ಗಳಲ್ಲಿ ಯಾವ ರೀತಿಯ ರೆಸ್ಟ್ರಿಕ್ಷನ್ ಇರುತ್ತೆ ಆ ಫಂಡ್ ಹೌಸ್ನ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಕೀಮ್ನಲ್ಲಿ ನೀವು ಇನ್ವೆಸ್ಟ್ಮೆಂಟನ್ನು ಮಾಡಿದ್ರೆ ನಿಮಗೆ ಆಲ್ರೆಡಿ ಅವರ ಕಡೆಯಿಂದ ಇಮೇಲ್ ಬಂದಿರುತ್ತೆ. ಸೊ ಆ ಒಂದು ಇಮೇಲ್ ನೋಟಿಫಿಕೇಶನನ್ನು ನೀವು ಚೆಕ್ ಮಾಡ್ಬೋದಾಗುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ITC ಇವತ್ತು ಟಾಪ್ ಗೇನರ್ ಆಗಿತ್ತು. ನಿನ್ನೆ ಬಹಳಷ್ಟು ಕರೆಕ್ಷನ್ ITCಯಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಇವತ್ತು ITC ಆಲ್ಮೋಸ್ಟ್ 5% ಗೇನ್ ಆಗಿದೆ. ITCನಲ್ಲಿ ಬ್ರಿಟಿಷ್ ಅಮೆರಿಕನ್ ಟೊಬ್ಯಾಕೋ 3.5% ಸ್ಟೇಕನ್ನು ಸೆಲ್ ಮಾಡಿದ್ದಾರೆ. 4% ಸ್ಟೇಕನ್ನು ಬ್ಯಾಟ್ ಸೆಲ್ ಮಾಡ್ಬೋದು ಅನ್ನುವಂಥ ಒಂದು ನ್ಯೂಸ್ ಇತ್ತು. ಅವರು ಆಲ್ರೆಡಿ 3.5% ಸ್ಟೇಕನ್ನು ಬ್ಲಾಕ್ ಡೀಲ್ನ ಮೂಲಕ ಸೆಲ್ ಮಾಡಿದ್ದಾರೆ. ಬಟ್ ಈ ಶೇರ್ಸ್ಗಳನ್ನು ಆಲ್ರೆಡಿ ಇನ್ವೆಸ್ಟರ್ಸ್ಗಳು ಬೈ ಮಾಡ್ಕೊಂಡಿದ್ದಾರೆ. GIC ಸಿಂಗಪೂರ್ ಹಾಗೆಯೇ ಕೆಲವೊಂದಿಷ್ಟು ಮ್ಯೂಚುವಲ್ ಫಂಡ್ ಹೌಸ್ಗಳು ITCಯಲ್ಲಿ ಈ ಸ್ಟೇಕನ್ನು ಬೈ ಮಾಡ್ಕೊಂಡಿದ್ದಾರೆ. ಟೋಟಲ್ 17,500 ಕೋಟಿ ಅಮೌಂಟ್ನ ITC ಶೇರ್ಸ್ಗಳನ್ನು ಬ್ಯಾಟ್ ಈ ಒಂದು ಬ್ಲಾಕ್ ಡೀಲ್ನಲ್ಲಿ ಸೆಲ್ ಮಾಡಿದ್ದಾರೆ. 43 ಕೋಟಿ ಶೇರ್ಗಳ ಸೆಲ್ಲಿಂಗ್ ಬ್ಯಾಟ್ನ ಕಡೆಯಿಂದ ಆಗಿದೆ. ಇದಕ್ಕೆ ರೀಸನ್ ನಿನ್ನೆ ಕೂಡ ನಾನು ತಿಳಿಸಿದ್ದೆ. RBIನ ಕಡೆಯಿಂದ ಒಂದು ರೆಸ್ಟ್ರಿಕ್ಷನ್ ಇತ್ತು. ಟೊಬ್ಯಾಕೋ ಕಂಪನಿಗಳಲ್ಲಿ ಒಬ್ಬ ಫಾರಿನ್ ಇನ್ವೆಸ್ಟರ್ 25% ಹೋಲ್ಡಿಂಗ್ ಅನ್ನು ಮಾತ್ರ ಹೋಲ್ಡ್ ಮಾಡಬಹುದಾಗುತ್ತೆ. ಅದೇ ಒಂದು ರೀಸನ್ನಿಂದ ಬ್ಯಾಟ್ ಈ ಒಂದು ಸೆಲ್ಲಿಂಗ್ ಅನ್ನು ಮಾಡ್ತಿದ್ದಾರೆ. ಅವರ ಬಳಿಯಲ್ಲಿ 29% ಸ್ಟೇಕ್ ಇತ್ತು. ಅದರಲ್ಲಿ 3.5% ಸ್ಟೇಕನ್ನು ಸೆಲ್ ಮಾಡಿದ್ದಾರೆ. ಮತ್ತೆ 6 ತಿಂಗಳ ನಂತರ ಸ್ವಲ್ಪ ಸ್ಟೇಕ್ ಸೇಲ್ನ ಪ್ಲಾನ್ ಇದೆ. ಬಟ್ ಈ ಒಂದು ಸ್ಟೇಕ್ ಸೇಲ್ನಿಂದ ITCಯಲ್ಲಿ ಕರೆಕ್ಷನ್ನ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಈ ಶೇರ್ಸ್ಗಳನ್ನು ಆಲ್ರೆಡಿ ಇನ್ವೆಸ್ಟರ್ಸ್ಗಳು ಬೈ ಮಾಡ್ಕೊಂಡಿದ್ದಾರೆ. ಹಾಗೆ ಒಳ್ಳೆ ಒಂದು ಬೈಯಿಂಗ್ ಕೂಡ ಎಮರ್ಜ್ ಆಗಿರೋದ್ರಿಂದ ITC ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ಅನ್ನು ಇವತ್ತು ತೋರಿಸಿದೆ. ಹಾಗೆ ಬ್ರೋಕರೇಜ್ಗಳು ಕೂಡ ಅಷ್ಟೇ ITCಯ ವ್ಯಾಲ್ಯೂಯೇಷನ್ ಈಗ ಅಟ್ರಾಕ್ಟಿವ್ ಆಗಿ ಇದೆ ಅಂತ 22% ಟಾರ್ಗೆಟ್ ಅನ್ನು ಅಪ್ಗ್ರೇಡ್ ಮಾಡಿದ್ದಾರೆ. 491ರ ಟಾರ್ಗೆಟ್ ಮಾರ್ಗನ್ ಸ್ಟ್ಯಾನ್ಲಿ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಹಾಗೆಯೇ ಗೋಲ್ಡ್ಮನ್ ಸ್ಯಾಚಸ್ ಕೂಡ 486ರ ಟಾರ್ಗೆಟ್ ಪ್ರೈಸನ್ನು ITCಗೆ ಕೊಡ್ತಿದ್ದಾರೆ. ಇವರ FMCG ಬಿಸ್ನೆಸ್ನಲ್ಲಿ ಒಳ್ಳೆ ಒಂದು ಗ್ರೋತ್ ಇದೆ. ಸಿಗರೆಟ್ ವಾಲ್ಯೂಮ್ಸ್ನಲ್ಲಿ ಸ್ವಲ್ಪ ಫಾಲ್ ಇತ್ತು. ಬಟ್ ಅದು ಕೂಡ ಮುಂದಿನ ಕ್ವಾರ್ಟರ್ಗಳಲ್ಲಿ ರಿಕವರ್ ಆಗುತ್ತೆ ಅಂತ ಈ ಎರಡು ಬ್ರೋಕರೇಜ್ಗಳು ಬುಲಿಶ್ ಟಾರ್ಗೆಟ್ಸ್ಗಳನ್ನು ITCಯಲ್ಲಿ ಕೊಟ್ಟಿದ್ದಾರೆ. ಹಾಗೆ ICICI ಬ್ಯಾಂಕ್, ಕೋಟಕ್ ಮಹೀಂದ್ರಾ ಬ್ಯಾಂಕ್, ಬಜಾಜ್ ಫಿನಾನ್ಸ್,
ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸಿಪ್ಲಾನಲ್ಲಿ ಕೂಡ ಒಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ತು. ಬಟ್ ಬಹಳಷ್ಟು ನಿಫ್ಟಿ ಸ್ಟಾಕ್ಗಳಲ್ಲಿ ಇವತ್ತು ನೆಗೆಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಹೆಚ್ಚಿನ ಒಂದು ಕರೆಕ್ಷನ್ ಅದಾನಿ ಸ್ಟಾಕ್ಗಳಲ್ಲಿ ನೋಡೋದಕ್ಕೆ ಸಿಕ್ತು. ಅದಾನಿ ಪೋರ್ಟ್ಸ್, ಅದಾನಿ ಎಂಟರ್ಪ್ರೈಸಸ್ 7% ಕರೆಕ್ಟ್ ಆಗಿದೆ. ಹಾಗೆ ಬಹಳಷ್ಟು ಜಂಪ್ ಆಗಿದ್ದಂಥ ಕೋಲ್ ಇಂಡಿಯಾದಲ್ಲಿ ಕೂಡ 7% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಪವರ್ ಗ್ರಿಡ್ NTPC ಕೂಡ ರೀಸೆಂಟ್ ಟೈಮ್ನಲ್ಲಿ ಬಹಳಷ್ಟು ಜಂಪ್ ಆಗಿತ್ತು. ಸೊ ಹೈಯರ್ ಲೆವೆಲ್ನಿಂದ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಯಾವೆಲ್ಲ ಸ್ಟಾಕ್ಗಳಲ್ಲಿ ಬಹಳಷ್ಟು ಜಂಪ್ ನೋಡೋದಕ್ಕೆ ಸಿಕ್ಕಿರುತ್ತೆ, ಸೊ ಆ ಸ್ಟಾಕ್ಗಳಲ್ಲಿ ಮಾರ್ಕೆಟ್ ವೀಕ್ನೆಸ್ ಇದ್ದಾಗ ಹೆಚ್ಚಿನ ಒಂದು ಕರೆಕ್ಷನ್ ಬರುತ್ತೆ. ಸೊ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಬಂದಿದ ತಕ್ಷಣ ಯಾರೆಲ್ಲ ಪ್ರಾಫಿಟ್ನಲ್ಲಿ ಇರ್ತಾರೆ ಅವರು ತಮ್ಮ ಶೇರ್ಸ್ಗಳನ್ನು ಸೆಲ್ ಮಾಡಿ ಪ್ರಾಫಿಟ್ಸನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ನಮಗೆ ವೀಕ್ನೆಸ್ ಇನ್ನಷ್ಟು ಇನ್ಕ್ರೀಸ್ ಆಗುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಅದಾನಿ ಗ್ರೂಪ್ನ ಸ್ಟಾಕ್ಗಳಲ್ಲಿ 7-8% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಅದಾನಿ ಗ್ರೂಪ್ನ ಸ್ಟಾಕ್ಗಳಲ್ಲಿ ಕೂಡ ರೀಸೆಂಟ್ ಟೈಮ್ನಲ್ಲಿ ಬಹಳಷ್ಟು ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಮಾರ್ಕೆಟ್ ವೀಕ್ನೆಸ್ ಇದ್ದಾಗ ಈ ರೀತಿಯಲ್ಲಿ ಪ್ರಾಫಿಟ್ ಬುಕಿಂಗ್ ನಾರ್ಮಲ್ ಆಗಿರುತ್ತೆ. ಬಟ್ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲ. ಸ್ಟಿಲ್ ಅದಾನಿ ಪೋರ್ಟ್ನಲ್ಲಿ ಬಹಳಷ್ಟು ಬ್ರೋಕರೇಜ್ಗಳು ಒಳ್ಳೆ ಒಂದು ಟಾರ್ಗೆಟ್ಸ್ಗಳನ್ನು ಕೊಟ್ಟಿದ್ದಾರೆ. ಅದಾನಿ ಎಂಟರ್ಪ್ರೈಸಸ್ನಲ್ಲಿ ಕೂಡ 3800ರಿಂದ 4000ವರೆಗೂ ಟಾರ್ಗೆಟ್ಸ್ಗಳು ಬ್ರೋಕರೇಜ್ನ ಕಡೆಯಿಂದ ಬಂದಿದೆ. ಇವತ್ತಿನ FII DII ಡೇಟಾವನ್ನು ಅಬ್ಸರ್ವ್ ಮಾಡಿದಾಗ DIIs ಕಡೆಯಿಂದ ಒಳ್ಳೆ ಒಂದು ಬೈಯಿಂಗ್ ಇವತ್ತು ಕೂಡ ನೋಡೋದಕ್ಕೆ ಸಿಕ್ಕಿದೆ. 9000 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ DIIs ಕಡೆಯಿಂದ ಬಂದಿದೆ. ಬಟ್ FIIs ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. 4595 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ಬಂದಿದೆ. ಗ್ಲೋಬಲ್ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದ್ದಾಗ ಯೂಶಲಿ FIIs ಇಂಡಿಯನ್ ಮಾರ್ಕೆಟ್ನಲ್ಲಿ ಕೂಡ ಸೆಲ್ಲಿಂಗನ್ನು ಮಾಡ್ತಾರೆ. ಅವೆನ್ಯೂ ಸೂಪರ್ ಮಾರ್ಟ್ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಅಪ್ಸೈಡ್ ಬೆಲೆಗೆ ನೋಡೋದಕ್ಕೆ ಸಿಕ್ಕಿತ್ತು. 4050 ಲೆವೆಲಲ್ಲಿ ಡಿಮಾರ್ಟ್ ಓಪನ್ ಆಯಿತು. ಬಟ್ ಮಾರ್ಕೆಟ್ ವೀಕ್ನೆಸ್ನಿಂದ ಈ ಒಂದು ಕಂಪನಿಯ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಅವೆನ್ಯೂ ಸೂಪರ್ ಮಾರ್ಟ್ ಹೆಚ್ಚಿನ ಒಂದು ಸ್ಟೋರ್ಸ್ಗಳನ್ನು ಆ್ಯಡ್ ಮಾಡ್ತಿದ್ದಾರೆ. ಟೋಟಲ್ ಆಗಿ ಈಗ 350 ಸ್ಟೋರ್ಗಳನ್ನು ಡಿಮಾರ್ಟ್ ಭಾರತದಲ್ಲಿ ಹೊಂದಿದ್ದಾರೆ. ರೀಸೆಂಟ್ ಆಗಿ ಆಂಧ್ರ ಪ್ರದೇಶನ ಕಡಪ ಮತ್ತು ಮಹಾರಾಷ್ಟ್ರದ ಶಿರಡಿಯಲ್ಲಿ ಹೊಸ ಒಂದು ಸ್ಟೋರ್ಗಳನ್ನು ಓಪನ್ ಮಾಡಿದ್ದಾರೆ. ಹಾಗೆ ಬೆಂಗಳೂರಲ್ಲಿ ಕೂಡ ತಮ್ಮ ಸ್ಟೋರ್ ಕೌಂಟ್ ಅನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಹಾಗೆ ಅವೆನ್ಯೂ ಸೂಪರ್ ಮಾರ್ಟ್ ಗ್ರಾಸರಿ ಸೆಗ್ಮೆಂಟ್ ಅಲ್ಲಿ ಒಳ್ಳೆ ಒಂದು ಬಿಸ್ನೆಸ್ ಅನ್ನ ಮಾಡ್ತಿದ್ದಾರೆ. ಅಪರಲ್ ಸೆಗ್ಮೆಂಟ್ ಅಲ್ಲಿ ಬಿಸ್ನೆಸ್ ಅಷ್ಟಾಗಿ ಆಗ್ತಿರೋದು ಕಾಣಿಸ್ತಿಲ್ಲ. ಆ ಒಂದು ರೀಸನ್ ಇಂದ ಆ ಸೆಗ್ಮೆಂಟ್ ನಲ್ಲಿ ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ಪಡ್ಕೊಳ್ಳೋದಕ್ಕೆ ಅವೆನ್ಯೂ ಸೂಪರ್ ಮಾರ್ಟ್ ಪ್ಲಾನಿಂಗ್ ಅನ್ನ ಮಾಡ್ತಿದ್ದಾರೆ. ಸೊ ಸ್ಟೋರ್ ಕೌಂಟ್ ಇನ್ಕ್ರೀಸ್ ಆಗ್ತಿರೋದ್ರಿಂದ ಅವೆನ್ಯೂ ಸೂಪರ್ ಮಾರ್ಟ್ ನಲ್ಲಿ ಬ್ರೋಕರೇಜಸ್ಗಳು ಕೂಡ ಪಾಸಿಟಿವ್ ಆಗಿ ಇದ್ದಾರೆ. ಜಿಯೋಜಿಟ್ 4300 ಟಾರ್ಗೆಟ್ ಪ್ರೈಸ್ ಅನ್ನ ಅವೆನ್ಯೂ ಸೂಪರ್ ಮಾರ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗೆಯೇ ಮಾರ್ಗನ್ ಸ್ಟ್ಯಾನ್ಲಿ ಕೂಡ ಬೈ ರೆಕಮೆಂಡೇಶನ್ ಅನ್ನ ಕೊಟ್ಟಿದ್ದು 4471 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ವೇದಾಂತ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು 7% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ಒಂದು ರೀಸನ್ ಮಾರ್ಕೆಟ್ ನ ವೀಕ್ನೆಸ್ ಆಗಿದ್ರೆ, ಇನ್ನೊಂದು ರೀಸನ್ ಕೇನ್ UK ಹೋಲ್ಡಿಂಗ್ ಇವರು 78 ಕೋಟಿಯಷ್ಟು ಪೇಮೆಂಟ್ ಅನ್ನ ಮಾಡಬೇಕಾಗಿದೆ. ಅದರ ಮೇಲೆ 18% ಇಂಟ್ರೆಸ್ಟ್ ಅನ್ನ ಸೇರಿಸಿ ಪೇಮೆಂಟ್ ಮಾಡಬೇಕಾಗಿದೆ. ಸೊ ಡಿವಿಡೆಂಡ್ ಡಿಲೇ ಮಾಡಿದ್ರಿಂದ ಸೆಬಿ ಈ ಒಂದು ಆರ್ಡರ್ ಅನ್ನ ಪಾಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಕಂಪನಿಯ ಚೇರ್ಮನ್, ಮ್ಯಾನೇಜಿಂಗ್ ಡೈರೆಕ್ಟರ್ಗಳಿಗೆ ಸೆಕ್ಯೂರಿಟಿ ಮಾರ್ಕೆಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡದೇ ಇರೋ ರೀತಿಯಲ್ಲಿ ಸೆಬಿ ರೆಸ್ಟ್ರಿಕ್ಷನ್ ಅನ್ನು ಕೂಡ ಹಾಕಿದ್ದಾರೆ. ಈ ಎಲ್ಲ ನ್ಯೂಸ್ನಿಂದ ವೇದಾಂತ ಸ್ಟಾಕ್ ಪ್ರೈಸ್ನಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ವೇದಾಂತ ಮ್ಯಾನೇಜ್ಮೆಂಟ್ ಆಲ್ರೆಡಿ ಕ್ಲಾರಿಫಿಕೇಶನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇದರ ವಿರುದ್ಧ ನಾವು ಲೀಗಲ್ ಸ್ಟೆಪ್ ಅನ್ನ ತಗೋತೀವಿ. ಯಾವುದೇ ರೀತಿಯ ಒಂದು ಫಿನಾನ್ಷಿಯಲ್ ಇಂಪ್ಯಾಕ್ಟ್ ಈ ಒಂದು ಗೈಡ್ಲೈನ್ಸ್ ನಿಂದ ವೇದಾಂತದಲ್ಲಿ ಇರೋದಿಲ್ಲ ಅಂತ ಅವರು ಹೇಳಿದ್ದಾರೆ. JG ಕೆಮಿಕಲ್ IPO ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. 12% ಲಿಸ್ಟಿಂಗ್ ಇನ್ನ ಎಕ್ಸ್ಪೆಕ್ಟೇಷನ್ ನಿನ್ನೆವರೆಗೂ ನೋಡೋದಕ್ಕೆ ಸಿಕ್ತಿತ್ತು. ಬಟ್ ಇವತ್ತು 5% ಡಿಸ್ಕೌಂಟ್ನೊಂದಿಗೆ ಈ ಕಂಪನಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಲಿಸ್ಟ್ ಆದಮೇಲೆ ಇನ್ನಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. 16% ಡೌನ್ ಸೈಡ್ನೊಂದಿಗೆ JG ಕೆಮಿಕಲ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 221 ಇಶ್ಯೂ ಪ್ರೈಸ್ ಅನ್ನು ಕಂಪನಿ ಸೆಟ್ ಮಾಡಿದ್ರು. 184ರಲ್ಲಿ ಕ್ಲೋಸಿಂಗ್ ನೋಡೋದಕ್ಕೆ ಸಿಗ್ತದೆ. ಈ ಒಂದು IPOನಲ್ಲಿ ನೀವು ಅಪ್ಲಿಕೇಶನ್ ಅನ್ನು ಹಾಕಿ ನಿಮಗೆ IPO ಅಲಾಟ್ಮೆಂಟ್ ಸಿಕ್ಕಿದ್ರೆ ಲಾಸ್ನಲ್ಲಿ ಶೇರ್ಗಳನ್ನು ಸೆಲ್ ಮಾಡೋದಕ್ಕೆ ಹೋಗಬೇಡಿ. ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ಏನು ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ, ಆ ಒಂದು ರೀಸನ್ನಿಂದ JG ಕೆಮಿಕಲ್ಸ್ನಲ್ಲಿ ಕೂಡ ಒಂದು ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇರುವಾಗ ಒಂದು ನೆಗೆಟಿವ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. ಆ ಒಂದು ರೀಸನ್ನಿಂದ ಸ್ವಲ್ಪ ಪ್ಯಾನಿಕ್ ನೋಡೋದಕ್ಕೆ ಸಿಗ್ತದೆ. ಸ್ವಲ್ಪ ಸಮಯದ ಕಾಲ ಈ ಶೇರ್ಸ್ಗಳನ್ನು ನೀವು ಹೋಲ್ಡ್ ಮಾಡಿಕೊಂಡ್ರೆ ಸ್ಟಾಕ್ ಪ್ರೈಸ್ನಲ್ಲಿ ರಿಕವರಿ ಬಂದೇ ಬರುತ್ತೆ. ಲೋವರ್ ಲೆವೆಲ್ನಲ್ಲಿ ಬೈಯಿಂಗ್ ಕೂಡ ಎಮರ್ಜ್ ಆಗುತ್ತೆ. ಸೊ ಸ್ವಲ್ಪ ಪ್ರಾಫಿಟ್ಸ್ ಬಂದಮೇಲೆ ಶೇರ್ಸ್ಗಳನ್ನ ಸೆಲ್ ಮಾಡ್ಬೋದಾಗತ್ತೆ. ಗೋಪಾಲ್ ನಮ್ಕಿನ್ನಲ್ಲಿ 25 ರೂಪಾಯಿಯ ನೆಗೆಟಿವ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಖಂಡಿತವಾಗ್ಲೂ ಒಂದು ನೆಗೆಟಿವ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಗೋಪಾಲ್ ನಮ್ಕಿನ್ ನಾಳೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಪಾಪ್ಯುಲರ್ ವೆಹಿಕಲ್ ಆ್ಯಂಡ್ ಸರ್ವಿಸಸ್ನ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ಎಂಪ್ಲಾಯ್ ಕ್ಯಾಟಗರಿ 6.5 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಯಿತು. ರಿಟೇಲ್ ಕ್ಯಾಟಗರಿಯಲ್ಲಿ 0.8 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. NII ಕ್ಯಾಟಗರಿ 0.2 ಟೈಮ್ನಷ್ಟು ಮಾತ್ರ ಸಬ್ಸ್ಕ್ರೈಬ್ ಆಗಿದೆ. 2ನೇ ದಿನ QIB ಕ್ಯಾಟಗರಿಯಲ್ಲಿ ಯಾವುದೇ ರೀತಿಯ ಅಪ್ಲಿಕೇಶನ್ಸ್ ನೋಡೋದಕ್ಕೆ ಸಿಗ್ತಿಲ್ಲ. ಈ ಒಂದು IPOನಲ್ಲಿ ಕೂಡ ಯಾವುದೇ ರೀತಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಾ ಇಲ್ಲ. ಸೊ NII QIB ಕ್ಯಾಟಗರಿ ಈಗಲೂ ಕೂಡ ಅಂಡರ್ ಸಬ್ಸ್ಕ್ರೈಬ್ ಆಗಿದೆ. ಸೊ ನಾಳೆ ಕೊನೆ ದಿನ ಆಗಿರುತ್ತೆ. ಹೆಚ್ಚಿನ ಒಂದು ಸಬ್ಸ್ಕ್ರಿಪ್ಷನ್ನ ಎಕ್ಸ್ಪೆಕ್ಟೇಷನ್ಸ್ಗಳು ಕೂಡ ಇಲ್ಲ. ಸೊ ಈ ಒಂದು IPOನ ಅವಾಯ್ಡ್ ಮಾಡ್ಬೋದಾಗುತ್ತೆ. ಅಪ್ಲಿಕೇಶನ್ಸ್ಗಳನ್ನು ಹಾಕೋದಕ್ಕೆ ಹೋಗಬೇಡಿ. ರೀಸೆಂಟ್ IPOಗಳಲ್ಲಿ ನೆಗೆಟಿವ್ ಲಿಸ್ಟಿಂಗ್ಗಳು ನೋಡೋದಕ್ಕೆ ಸಿಗ್ತದೆ. ಆದ್ದರಿಂದ ಈ ಒಂದು IPOನಲ್ಲಿ ಕೂಡ ಒಂದು ನೆಗೆಟಿವ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ.
ವೊಡಾಫೋನ್ ಐಡಿಯಾದಲ್ಲಿ ಕೂಡ ಇವತ್ತು ಆಲ್ಮೋಸ್ಟ್ 10% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ವೊಡಾಫೋನ್ ಐಡಿಯಾದ ಮ್ಯಾನೇಜ್ಮೆಂಟ್ $1 ಬಿಲಿಯನ್ ಈಕ್ವಿಟಿ ಕಮಿಟ್ಮೆಂಟ್ ಅನ್ನ ಇನ್ವೆಸ್ಟರ್ಸ್ಗಳಿಂದ ಪಡ್ಕೊಂಡಿದ್ದಾರೆ. ಇದರಲ್ಲಿ ಕಂಪನಿಯ ಪ್ರಮೋಟರ್ಸ್ಗಳು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಅಂದ್ರೆ ಇವರು ತಮ್ಮ ಶೇರ್ಸ್ಗಳನ್ನ ಪ್ಲೆಡ್ಜ್ ಮಾಡಿ ಅದರಿಂದ 8,300 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ತರ್ತಿದ್ದಾರೆ. ಈ ಒಂದು ಇನ್ವೆಸ್ಟ್ಮೆಂಟ್ನಿಂದ ಅವರು ತಮ್ಮ 4G ಬಿಸ್ನೆಸ್ ಅನ್ನ ಇನ್ನಷ್ಟು ಇಂಪ್ರೂವ್ ಮಾಡಿ 5G ರೋಲ್ಔಟ್ ಅನ್ನು ಕೂಡ ಮಾಡಬೇಕು ಅಂತ ಇದ್ದಾರೆ. ಹಾಗೇನೆ 5G ರೋಲ್ಔಟ್ನಿಂದ 40% ರೆವೆನ್ಯೂ ಅನ್ನ ಜನರೇಟ್ ಮಾಡಬೇಕು ಅನ್ನುವಂಥ ಪ್ಲಾನ್ಸ್ ಕೂಡ ಇದೆ. ಬಟ್ ಸ್ಟಿಲ್ ಈಕ್ವಿಟಿಯ ಮೂಲಕ ಫಂಡ್ ರೈಸಿಂಗ್ ಏನಿದೆ ಅದು ಇನ್ವೆಸ್ಟರ್ಸ್ಗಳಿಗೆ ಅಷ್ಟು ಇಷ್ಟ ಆಗ್ತಿಲ್ಲ. ಆ ಒಂದು ರೀಸನ್ ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.